ಹಲೋ, ಎಲ್ರಿಗೂ ಮ್ಯಾಜಿಕ್ ರೋಡ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಹೋಳಿಯನ್ನ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಕುಟುಂಬದವರೆಲ್ಲರೂ ಕೂಡ. ಜೊತೆಗೆ ಲಕ್ಷ್ಮಿ ಅಕ್ಕನೂ ಕೂಡ ಬಂದಿದ್ದಾರೆ. ಏನು ಅಜ್ಜಿಗಂತೂ ಎಲ್ಲ ಸೇರಿ ಬಣ್ಣ ಚೆನ್ನಾಗಿ ಮೆತ್ತು ಬಿಡ್ತಾರೆ. ಇಲ್ಲಿ ಭೂಮಿ ಮತ್ತೆ ಶಾರದಮ್ಮ ಸುಮ್ಮನೆ ನಿಂತಿರ್ತಾರೆ. ಯಾಕಂದ್ರೆ ಶಾರದಮ್ಮನವ್ರು ನೋಡ್ಕೋಬೇಕಲ್ಲ, ಭೂಮಿ ಅಜಿತನ ಮುಖನೇ ನೋಡ್ತಾಳೆ, ಅಜಿತು ಭೂಮಿ ಮುಖ ನೋಡ್ತಾಳೆ ಅಂತ ನಚ್ಚಿ ನೋಡ್ಬಿಟ್ಟು, ಅಲ್ಲ ಎಲ್ಲ ಬಣ್ಣ ಮೆತ್ಕೊಂಡಿದ್ದಾಯ್ತು ಇಷ್ಟೊಂದು, ಎಲ್ಲ ಹೋಳಿ ಆಡ್ತಾ ಇದೀವಿ, ಆದ್ರೆ ಬ್ರೋ ಮತ್ತೆ ಅತ್ತೆ ಇಬ್ರು ಹಾಗೆ ಇದಾರಲ್ಲ, ಮತ್ತೆ ಅತ್ತಿಗೆ ಎಲ್ಲ ಅಂತ ಅಂತಿದ್ದಂಗೆ ನಾನೇ ಹಚ್ಚತೀನಿ ಈಗ. ಅಷ್ಟಲ್ಲಿ ಸಂಗೀತ ಇದ್ರು, ಭೂಮಿ ನಾವ್ ಹಚ್ಚಕ್ ಹೋದ್ರೆ ಎದ್ರಿ ಕಲ್ತಾರೆ, ನೀನೇ ಒಂಚೂರು ಹಚ್ಚಿಬಿಡಮ್ಮ ಶಾರದಾಗೆ ಅಂತಾನೆ. ಹಾಗಂದಾಗ ಶ್ರವಣ್ ಬೇಡ ಅಕ್ಕ ಅಂತೇಳಿ ತಾನೇ ಹೋಗಿ ಹಚ್ಚುತ್ತಾರೆ. ಹಚ್ಚುತ್ತಿದ್ದಾಗೇನೆ ನಗ್ತಾಳೆ ಶಾರದಾ. ಈ ಕಡೆ ಭೂಮಿ ಅಜಿತನಿಗೆ ಬಣ್ಣ ಹಚ್ಚುತ್ತಾಳೆ, ಅವನು ಕೂಡ ಸುಮ್ಮನೆ ಆಗ್ತಾನೆ, ಅವನು ತೆಗೆದು ಭೂಮಿಗೆ ಹಚ್ಚುತ್ತಾಳೆ. ಶ್ರವಣ ಹಚ್ಚುತ್ತಿದ್ದಾಗೇನೆ ನಗೋದನ್ನ ನೋಡಿ ಶ್ರವಣ್ ಖುಷಿಯಿಂದ, ನೋಡಕ್ಕ ನನ್ ಶಾರದಾ ನಗ್ತಾ ಇದ್ದಾಳೆ, ಬಂದ್ಬಿಡ್ತು ಕಣಕ್ಕ, ನೆನ್ಪು ಬಂದ್ಬಿಡ್ತಾವ ಈ ಪಾಪಿ ದೇವಿಯಾನೆ. ಇದು ಎಂದು ಸತ್ಯವಾಗ್ಲೂ ಹೇಳ್ತೀನಿ, ಅವಳು ಮಗಳನ್ನೂ ಆಗ್ಲೇ ಸೊಸೆ ಮಾಡ್ಕೊಳ್ತಾ ಇದ್ದಾಳೆ ಮನೆಗೆ. ಇಲ್ಲಿ ನೋಡಿದ್ರೆ ಇವಳು ಆಟ ಅಂತೂ ನಿಲ್ತಾನೇ ಇಲ್ಲ, ಒಂದಾದ್ರೂ ಬಯಲಿಗೆ ಬರ್ತಾ ಇಲ್ಲ ಇವಳು ಆ ಮಟ್ಟಕ್ಕೆ. ಆದ್ರೂ ಅಚ್ಚುಕಟ್ಟಾಗಿ ಸಂಬಂಧನೂ ಕೂಡ ಬೆಳೆಸ್ತಾ ಇದ್ದಾಳೆ. ಎಲ್ಲಿ ಒಂದ್ ಕಡೆ ಇಡೀ ಎಲ್ರನ್ನೂ ಮನೆಯಿಂದ ಈಚೆಗೆ ಹಾಕೋದಂತೂ ಸತ್ಯ ಇವಳು. ಯಾಕೆಂದ್ರೆ ನಚ್ಚಿನ ಒಳಕ್ ಹಾಕುತ್ತಾ ಇರೋದೆ ಹಾಗಾಗಿ. ಇಲ್ಲಿ ಅಶ್ವಿನಿ ತಳ್ಳಕ್ ಹೋದ್ಲು, ಅವಳು ಕೂಡ ಫ್ಲಾಪ್ ಆಗೋದ್ಲು, ಅಲ್ಲೂ ಕೂಡ ತಾನೇ ಗೆದ್ಲು. ನೀನು ಏನಾದ್ರೂ ಇದನ್ನೆಲ್ಲ ನೀನು ಮತ್ತೆ ಮತ್ತೆ ಇದನ್ನ ಪುನರಾವರ್ತನೆ ಮಾಡ್ತಾ ನಚ್ಚಿನೇ ಮದ್ವೆ ಆಗ್ಬೇಕು ಅಂತ ನೀನ್ ಮತ್ತೆ ಆಟ ಮಾಡಿದ್ರೆ ಇಡೀ ವಿಡಿಯೋ ಎಲ್ಲ ಮನೆಯವ್ರಿಗೆ ಕಳಿಸ್ಬಿಡ್ತೀನಿ ಅಷ್ಟೇ. ಹಾಗಂತಿದ್ದಾಗೇನು ಅವಳು ಎದ್ರಿಕೊಂಡು, ಬೇಡ ಬೇಡ ಬೇಡ, ನಿನ್ ತಂಟೆಗೆ ಬರೋದಿಲ್ಲ, ಭೂಮಿ ಅಜಿತನ್ನ ಮುಗಿಸ್ಬೇಕು ಅನ್ನೋದೇ ನನ್ನ ಪ್ಲಾನು, ಅದಕ್ಕೆ ಮಾತ್ರ ಅವಕಾಶ ಮಾಡ್ಕೊಡು ಅಂತ. ಅದಕ್ಕೆ ಇವಳು ಇದ್ದವಳು ಪಾಪಿ, ಇವಳು ಮಗಳು, ಜೊತೆಗೆ ನಚಿ ಚೆನ್ನಾಗಿರ್ಬೇಕಷ್ಟೆ. ನಚಿ ಚೆನ್ನಾಗಿರೋದಿರ್ಲಿ, ನಚಿಗೆ ಏನ್ ಚೆನ್ನಾಗಿರಕ್ ಸಾಧ್ಯ ಅಂತ ಪೆದ್ದು ಅವನು ಕೂಡ. ಇಲ್ಲಿ ಅದಕ್ಕೆ ಹೇಳ್ತಾಳೆ, ನೋಡು ನಚ್ಚಿ ಮತ್ತೆ ನನ್ನ ಮಗಳು ಚೆನ್ನಾಗಿರ್ಬೇಕಷ್ಟೆ, ಅವರಿಬ್ರು ಮದ್ವೆ ಆಗ್ಬೇಕು. ನೀನ್ ಯಾರನ್ನ ಏನಾರ ಮಾಡ್ಕೋಬೇಕು, ಅವಳಿಗೆ ಏನಾಗ್ಬೇಕು, ಎಲ್ರನ್ನೂ ಕೊಲೆ ಮಾಡ್ಲಿ ಅಂತಲೇ ಅವಳು ಕೂಡ ಇರೋದು. ಈ ಕಡೆ ಶ್ರವಣ್ಣು ಬಣ್ಣ ಹಚ್ಚಿ ಸಂಭ್ರಮಿಸೋದನ್ನ ನೋಡಿ ಪಾಪಿ ಇದೇ ದೇವಿಯಾನಿ ಬಂದ್ಬಿಟ್ಟು, ಹೌದಾ ಎಲ್ಲ ನೆನಪಿಗೆ ಬರ್ತಿದ್ಯಾ ನಿನಗೆ, ನಾನ್ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ, ನಿನ್ ನೆನಪು ಬರೋಕೆ ಯಾವ್ದೇ ಕಾರಣಕ್ಕೂ ಕೂಡ ನಿನಗೆ ನೆನಪು ಬರೋದನ್ನ ನಾನು ಬಿಡೋದೇ ಇಲ್ಲ. ಯಾಕೆಂದ್ರೆ ಒಂದ್ಸಾರಿ ಮಾತ್ರ ಬದಲಾಯಿಸಕ್ ಹೋಗಿದ್ಲು, ಅಲ್ಲೇಗೋ ಅಚಾನಕ್ಕಾಗಿ ಭೂಮಿ ಬಂದು ಅದು ನಿಂತೋಯ್ತು ಪಾಪ. ಇನ್ಯಾವತ್ತು ಏನ್ ಮಾಡ್ತಾಳೋ ಗೊತ್ತಿಲ್ಲ. ಎಲ್ರು ಕೂಡ ಹೋಳಿ ಎಲ್ಲ ಹಾಡಾದ್ಮೇಲೆ ಎಲ್ಲ ಡ್ರೆಸ್ ಆಗಿ ಕೂತ್ಕೊಂಡು ಫೋಟೋ ತೆಗಿಯೋ ಅಜಿತಾ ಅಂತೇಳಿ ಅಜಿತನ ಕೈಲಿ ಫೋಟೋ ತೆಗಿಸ್ಕೊಡ್ತಾರೆ, ಈ ಫ್ಯಾಮಿಲಿ ಫೋಟೋನ. ಅನಂತರ ಶ್ರವಣ್ ಒಂದು ಇದನ್ನು ಕೂಡ ತೆಗಿ, ಸೆಲ್ಫಿನೂ ಕೂಡ ಅಂತೇಳಿ ಸೆಲ್ಫಿನೂ ಕೂಡ ತೆಗಿತಾರೆ. ಎಲ್ಲ ಸಂಭ್ರಮಿಸ್ಕೊಂಡು ಏನು ಸಖತ್ ಎಂಜಾಯ್ ಮಾಡಾಕ್ತಾರೆ. ಇಲ್ಲಿ ಅಂಜು ಮತ್ತೆ ನಚ್ಚಿ ನಿಂತ್ಕೊಂಡು, ನಿಜಾನ್ರಿ ಪದೇ ಪದೇ ಈ ಜೋಡಿ ನೋಡಕ್ಕೆ ಬೇಸರ ಅನ್ಸುತ್ತೆ. ಯಾವತ್ತೂ ಕೂಡ ಅನ್ಯಾಯ, ಇಷ್ಟೊಂದು ಮನೆಯಲ್ಲಿ ಕೊಲೆಗಳು ಮಾಡಿ ಪಾಪ ಇಡೀ ಕುಟುಂಬನೇ ನಾಶ ಮಾಡೋಕೆ ಹೊರಟಿರೋ ಅಂತವಳು ಇವಳು ಪಾಪ. ಆ ಶಾರದಾ ಶ್ರವಣ್ಣ ಅನುಭವಿಸ್ತಂತೆ ಯಾತನೆ, ಭೂಮಿಗೆ ಪಾಪ ತಂದೆ ತಾಯಿ ಇಲ್ದಂತೆ ಯಾತನೆ, ಇವೆಲ್ಲ ಮಾಡಿದಳಲ್ಲ ಪಾಪಿ. ಖಂಡಿತವಾಗಿ ಇವಳು ನಚ್ಚಿನ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳಕ್ ಆಗ್ಬಾರ್ದು ಅಂತಲೇ ಬಯಸುತ್ತೆ ಯಾವಾಗ್ಲೂ ಕೂಡ. ವೀಕ್ಷಕರು ಮುಂದೆ ಮುಂದೆ ಹೇಳ್ತಾ ಹೋಗ್ತಾರೆ, ಖಂಡಿತವಾಗಿಯೂ ಕೂಡ ಆ ಸಂದರ್ಭನೂ ಬರ್ತದೆ. ಇಲ್ಲಿ ಬಂದ್ಬಿಟ್ಟು ನನ್ ಫ್ಯಾಮಿಲಿ ಅಲ್ವಾ ಅಂತಾಳೆ. ಅದಕ್ಕೆ ಈ ನಚ್ಚಿ ಸುಮ್ಮನೆ ಇರ್ತಾನೆ. ಹೌದೌದೌದು ಅಂತ ಹೇಳಿ ತಾನೇ ನಿಂತು ಫೋಟೋ ತೆಗಿತಾಳೆ ಇಬ್ರುನುವೆ. ಆನಂತರ ನಚ್ಚಿ ತನ್ನ ಮೊಬೈಲಲ್ಲಿ ಇವರು 3 ಜನದ್ದು ಸೇರಿಸಿ ಫೋಟೋ ತಕ್ಕೋತಾನೆ. ಇಲ್ಲಿಗೆ ಅವಳು ಏನಂತಾಳೆ ಗೊತ್ತಾ, ಅದು ಬೇಸರ ಆಗುವಂಥದ್ದು, ಇದು ನಮ್ ಫ್ಯಾಮಿಲಿ ಅಂತಾಳೆ. ಅದಕ್ಕೆ ನಚ್ಚಿ ಏನು ಕೂಡ ಮಾತಾಡೋಲ್ಲ, ಅಷ್ಟು ಒಳಗ್ ಮಾಡ್ಕೊಬಿಟ್ಟಿದ್ದಾಳೆ. ಇಲ್ಲಿ ಅಜಿತಾ ಮತ್ತೆ ಸತ್ಯಣ್ಣ ಇಬ್ರು ಚರ್ಚೆ ಮಾಡ್ತಾ ಇರ್ತಾರೆ. ಸತ್ಯಣ್ಣ, ಅಲ್ಲ ಅಜಿತ ಇನ್ಯಾವಾಗ್ಲೂ ಹೇಳೋದು ಭೂಮಿಗೆ ಗೊತ್ತಾಗ್ತಿಲ್ಲ ಸತ್ಯಣ್ಣ, ನಂಗಂತ ಒಂದು ಬಿಟ್ಟಿರೋದು ಹೇಗೆ ಅಂತ ಅನಿಸ್ತಾ ಇದೆ. ಇಲ್ಲಿ ಭೂಮಿ ಲಕ್ಷ್ಮಿ ಅಕ್ಕನ ಜೊತೆ, ಲಕ್ಷ್ಮಿ ಅಕ್ಕ ಸಾಹೇಬ್ರನ್ನಂತೂ ನನ್ ಬಿಟ್ಟಿರಕ್ಕಾಗೋದಿಲ್ಲ ನೋಡು, ಈಗ ಅಕ್ಕಿ ಬೆಂದ್ರೇನೆ ಅನ್ನ ಆಗೋದು, ಹಾಲು ಕಾಯಿಸಿದ್ರೇನೆ ಅದನ್ನ ತುಪ್ಪ ಮಾಡಕ್ ಸಾಧ್ಯ ಆಗೋದು, ಹಾಗೆ ಬೆಂಕಿ ಅವಶ್ಯಕತೆ ಇದೆ ಪ್ರೀತಿಗೆ, ತಾಳು ಮಾಡ್ತೀನಿ ಅದನ್ನ ಅಂತ ಹೇಳ್ತಾಳೆ. ಆಯ್ತು ಏನಾದ್ರೂ ಮಾಡಮ್ಮ, ಒಟ್ಟಲ್ಲಿ ಇಬ್ರು ಒಂದಾಗಿ ಅಂತ ಹೇಳ್ತಾಳೆ. ಎಲ್ಲ ಸಂಭ್ರಮದಿಂದ ಡ್ಯಾನ್ಸ್ ಕೂಡ ಮಾಡ್ತಾರೆ, ಹಾಡ್ನು ಕೂಡ ಹಾಡ್ತಾರೆ, ಚೆನ್ನಾಗಿ ಎಂಜಾಯ್ ಮಾಡಾಕ್ತಾರೆ ಎಲ್ರು ಕೂಡ, ಇಡೀ ಕುಟುಂಬ ಎಲ್ಲ. ಮತ್ತೆ ಈ ಭೂಮಿ ಇದ್ದಕ್ಕಿದ್ದಂಗೆ ತಲೆ ಸುತ್ತ ಬಂದ್ಬಿಡುತ್ತಲ್ಲಿ, ತಲೆ ಸುತ್ತ ಬಂದು ಕೂತ್ಕೊಬಿಡ್ತಾಳೆ. ಕೂತ್ಕೊಳ್ತಿದ್ದಾಗೇನೆ ತಕ್ಷಣ ಅಶ್ವತಿ ಬಂದು ಹಿಡ್ಕೊಬಿಡ್ತಾಳೆ. ಯಾಕೆ ಏನಾಯ್ತು, ಏನಿಲ್ಲ
ಸ್ವಲ್ಪ ತಲೆ ಸುತ್ತಿತು, ಸಂಗೀತನೂ ಕೇಳ್ತಾ ಸ್ವಲ್ಪ ತಲೆ ಸುತ್ತಿತು ಅಷ್ಟೇಯ ಅಂತ ಹೇಳಿ ಅಷ್ಟರಲ್ಲಿ ಕೂಸ್ಬಿಟ್ಟು ಅಲ್ಲಿ ಇದು ಏನು ರಸಾಯನ ರಾಮರಸಾಯನ ಇರ್ತದೆ, ಆ ರಾಮರಸಾಯನನ ತಂದ್ಬಿಟ್ಟು ಪಾಪಿ ಇವಳಿಗೆ ಕೊಟ್ಬಿಡ್ತಾಳೆ. ಇವಳು ಕುಡಿತ ಕೇಳ್ತಾಳೆ, ಭೂಮಿ ಇದೇನಿದು ಉಳುಳಿ ಇದೆಯಲ್ಲ ಅಂತ ಹೇಳಿ. ಏನಿಲ್ಲ ಭೂಮಿ, ಅದು ಮಜ್ಜಿಗೆ ಬಿಸ್ಲಲ್ವಾ, ಅದಕ್ಕೆ ಸ್ವಲ್ಪ ಉಳಿದೆ, ಕುಡಿ ಏನಾಗಲ್ಲ ಅಂತಾಳೆ. ಭೂಮಿ ಕುಡಿತಾ ಇರು, ಇನ್ನೂ ಬೇಕಂದ್ರೆ ಇಲ್ಲಿ ಇಟ್ಟಿದ್ದೀನಿ, ಕುಡಿ ಬರ್ತೀನಿ ಅಂತ ಹೋಗ್ತಾಳೆ. ಸತ್ಯನಾರಾಯಣ ಅಷ್ಟೊತ್ತಿಗೆ ಫೋನ್ ಮಾಡ್ತಾ ಇರ್ತಾರೆ ಅಜಿತನಿಗೆ, ಎಲ್ಲಿ ಹೋದ್ಲು ಭೂಮಿ ಅಂತ ಹೇಳಿ. ಇಬ್ರುವೆ ಅದೇ ಸಂಘ ಹುಡ್ಕೊಂಡು ಬರ್ತಾರೆ, ಅಲ್ಲೇ ಇರ್ತಾಳೆ ಅವಳು. ಅಜಿತ ತೊಡೆ ಮೇಲೆ ಮಲಗಿರ್ತಾನೆ, ಮಲಗ್ಬಿಟ್ಟು ಎದ್ದುಬಿಟ್ಟು, ಏಯ್ ಗುಡ್ಡುದ್ಭುತ, ಏನ್ ನೀನ್ ಇಲ್ಲಿ ಬಂದಿದೀಯಾ ಅಂತ. ಅದಕ್ಕೆ ಅಜಿತ್ ಹೇಳ್ತಾನೆ, ಗುಡ್ಡುದ್ಭುತ ಅಲ್ಲ, ನಿಮ್ಮ ಅಜಿತ್ ಸಾಹೇಬ್ರು. ಅದಕ್ಕೆ ಭೂಮಿ ಹೇಳ್ತಾಳೆ, ಈ ಗುಡ್ಡುದ್ಭುತ ಸುಳ್ಳು ಹೇಳ್ತೀಯ, ಗಡ್ಡ ಬಂದಿದೆ, ಮೀಸೆ ಬಂದಿದೆ, ಬಟ್ಟೆನೂ ಹಾಕ್ಬಿಟ್ಟಿದೀಯಾ. ಮತ್ತೆ ಅಜಿತ್, ನಾನೇ ಅಜಿತ್ ನಾರಾಯಣ್ ಅಂತ ಹೇಳ್ತಾ ಇಲ್ಲ ಅಂತಾರೆ. ಮತ್ತೆ ಭೂಮಿ ಇದ್ದಳು, ಏಯ್ ಏನ್ ಗುರಾಯಿಸ್ತೀಯ, ಹಂಗೆ ಹಿಡ್ಕೊಂಡ್ ತಟ್ಟಬಿಡ್ತೀನಿ, ಕಣ್ಣು ಗುಡ್ಡೆ ಕಿತ್ಬಿಡ್ತೀನಿ, ಹುಷಾರು, ಆಯ್ಕೊಂಡ್ ಕಚ್ಚ ಕಚ್ಚ ತುಂಡ್ಬಿಟ್ಟೇನೋ, ಗೊತ್ತಾಯ್ತಲ್ಲ ನನ್ ಯಾರು ಅಂತ ಗೊತ್ತಿಲ್ಲ. ಓ ಹೌದಾ, ನಾನಾಗಾದ್ರೆ ನಿನ್ ಸಾಹೇಬ್ರು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಹೌದು ಸಾಹೇಬ್ರೆ, ನೀವೇ ನಮ್ ಸಾಹೇಬ್ರಲ್ವಾ. ಅಯ್ಯೋ ಸಾಹೇಬ್ರೆ ಹೌದು, ನೀವು ನನ್ ಸಾಹೇಬ್ರು ಗೊತ್ತು, ಐ ಲವ್ ಯು ಸೋ ಮಚ್, ನಿಮ್ಮನ್ ಬಿಟ್ಟಿರಕ್ಕಾಗೋದಿಲ್ಲ ನನಗೆ, ನೀವಂದ್ರೆ ಬಹಳ ಇಷ್ಟ ನನಗೆ ಗೊತ್ತಾ, ನನ್ನ ಜೀವನದ ಕೊನೆಯವರೆಗೂ ನಿಮ್ ಜೊತೆ ಹೆಜ್ಜೆ ಹಾಕ್ಬೇಕು ಗೊತ್ತಾ ಸಾಹೇಬ್ರೆ, ನೀವಂದ್ರೆ ತುಂಬಾ ತುಂಬಾ ಇಷ್ಟ ನನಗೆ ಅಂತ. ಅದಕ್ಕೆ ಅಜಿತ್, ಇದನ್ನ ಹೌದಾ ಭೂಮಿ, ನಿಜಾನ ನೀನ್ ಹೇಳ್ತಾ ಇರೋದು, ಅಷ್ಟು ಇಷ್ಟ ನಾನು ಕಂಡ್ರೆ. ಹೌದು ಸಾಹೇಬ್ರೆ, ನಾನು ಹೇಳ್ತಾ ಇರೋದು ಈ ಹೃದಯದಾಣೆ ಸತ್ಯ, ನೀವಂದ್ರೆ ನನ್ಗಿಷ್ಟ, ನನ್ನ ಅಜಿತ್ ಸಾಹೇಬ್ರನ್ನೇ ನಾನು ಇಷ್ಟಪಡ್ತಾ ಇರೋದು ಗೊತ್ತಾ. ಅದಕ್ಕೆ ಅಜಿತ್ಗೆ ಎಲ್ಲೋ ಒಂದ್ ಕಡೆ ಸಂಭ್ರಮ, ಜೊತೆಗೆ ಕುಡ್ದು ಬಿಟ್ಟಿದ್ದಾಳೆ. ಆ ಕುಡ್ದಿರೋದ್ರಿಂದ ಈ ಕುಡ್ದಿರೋಳ್ ಹೆಂಗಪ್ಪ ನಂಬೋದು ಅನ್ನುವಂತ ಅನುಮಾನನೂ ಕೂಡ ಅವನಿಗೆ. ಆದ್ರೆ ಅವಳಿಗೆಲ್ಲೋ ಒಂದ್ ಕಡೆ ಪಾಪ ಇದನ್ನ ಹೇಳ್ಕೋಬೇಕಾಗಿತ್ತು. ಆದ್ರೆ ಇದ್ರ ತಿಳಿದ ಮೇಲೆ ಮತ್ತೆ ಯಥಾ ಪ್ರಕಾರ ಹಾಗಾಗುತ್ತೆ ಏನೋ ಗೊತ್ತಿಲ್ಲ. ಆದ್ರೂ ಒಟ್ಟಾರೆ ತನ್ನ ಮನಸ್ಸಿನಲ್ಲಿ ಏನು ಬೇಗುದಿ ಇತ್ತು ಅವಳಿಗೆ ಬಿಟ್ಟಿರ್ಲಾರ್ದಷ್ಟು ಅಜಿತನ ಇತ್ತ. ಈ ಅಜಿತನು ಕೂಡ ಒದ್ದಾಡ್ತಾ ಇದ್ದ, ಈ ಕಡೆ ಭೂಮಿನೂ ಕೂಡ ಒದ್ದಾಡ್ತಾ ಇದ್ಲು. ಭೂಮಿಗಂತೂ ಬಹಳ ಸಂಕಟ ಶುಭ ಆಗ್ಬಿಟ್ಟಿತ್ತ. ಆಗ್ಲಿ ಅಮ್ಮನ್ ಕರ್ಕೊಂಡು ಎಲ್ಲೋಗ್ಲಿ ನಾನು, ಸಾಹೇಬ್ರನ್ನ ಬಿಟ್ಟಿರಕ್ಕೂ ನನ್ ಕೈಲಾಗಲ್ಲ, ಸಂಪೂರ್ಣ ನನ್ನ ಆವರಿಸ್ಕೊಬಿಟ್ಟಿದ್ದಾರೆ ನನ್ನನ್ನ, ನಾನು ಏನ್ ಬಿಟ್ಟಿರ್ಲಿಲ್ಲ ಲಕ್ಷ್ಮಿ ಅಕ್ಕ ಅಂತ ಪಾಪ ಹತ್ತು ಬಿಟ್ಟಿದ್ಲು ಅವಳು. ಇಲ್ಲಿ ಅವಳು ಪಾಪ ಎಲ್ಲೋ ಈ ರಾಮರಸಾಯನ ಕುಡ್ದಿದ್ದು ಎಲ್ಲೋ ಒಂದ್ ಕಡೆ ಅವಳಿಗೆ ಅದು ಅನುಕೂಲನೇ ಆಗೋಯ್ತು. ಅಜಿತನ್ ಮುಂದೆ ಧೈರ್ಯವಾಗಿ ಎಲ್ಲವನ್ನೂ ಕೂಡ ಹೇಳ್ಕೊಬಿಟ್ಲು, ಮನಸಾರೆ ಪ್ರೀತಿಸುವಂತ ವಿಚಾರನ. ಅಜಿತಂಗೂ ಎಲ್ಲೋ ಒಂದ್ ಕಡೆ ಸಮಾಧಾನ ಆಯ್ತು, ಇವಳು ಮನಸ್ಸಿನಲ್ಲಿ ಇದೆ ನನ್ ಬಗ್ಗೆ ಪ್ರೀತಿ, ಅದು ಹೇಳ್ಕೊಳಕ್ಕೆ ಇವಳಿಗೆ ಧೈರ್ಯ ಇರ್ಲಿಲ್ಲ ಅಂತೇಳಿ. ಅದನ್ನೇ ಲಕ್ಷ್ಮಿ ಅಕ್ಕ ಮತ್ತೆ ಸತ್ಯನ ಇಬ್ರು ನಿಂತ್ಕೊಂಡು ಆಶ್ಚರ್ಯವಾಗಿ ನೋಡ್ತಾರೆ. ಅದ್ರಲ್ಲಿ ಆಶ್ಚರ್ಯ ಪಡುವಂತದ್ದೇನೇ ಇದೆ, ಆಲ್ರೆಡಿ ಆಗ್ಲೇ ಲಕ್ಷ್ಮಿ ಅಕ್ಕನ್ ಕೂಡ ಹೇಳ್ಕೊಂಡಿದ್ಲು, ಅದೇ ಸತ್ಯನೂ ಕೂಡ ಹೇಳ್ಕೊಂಡಿರ್ಲಿಲ್ಲ ಅಷ್ಟೇ, ಅಜಿತ್ ಹೇಳ್ಕೊಂಡಿದ್ದ. ಇಂತಹ ಈ ಒಂದು ಸುಂದರವಾದಂತಹ ಒಂದು ಸಂಚಿಕೆಯನ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದ.